ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕದಲ್ಲಿದ್ದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ವಿಶೇಷವಾದಂತಹ ವಿಡಿಯೋ ಮುಖಾಂತರ ನಿಮ್ಮ ಮುಂದಿನ ಭವಿಷ್ಯವನ್ನು ಯಾವ ರೀತಿ ನೀವು ಕಟ್ಟಿಕೊಳ್ಳಬೇಕು ಮತ್ತು ಕಟ್ಟಿಕೊಳ್ಬೇಕಾದ್ರೆ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಮತ್ತು ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಹತ್ತಕ್ಕೆ ಏನೇನು ಇರಬೇಕು ಎಂಬರ ಕುರಿತು ಒಂದು ವಿಡಿಯೋವನ್ನು ಮಾಡಕತ್ತಾನೆ. ಸೊ ಅದರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ವಿಶೇಷತೆಗಳು ಏನೇನ ನಾವೆಲ್ಲನೂ ಹೇಳ್ತಿರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೆ ವಿಶೇಷತೆಗಳು ಭಾಳ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಸೊ ಸ್ಟಡಿಗೂ ಕೂಡ ಅದರದೇ ಆದಂತಹ ಚೌಕಟ್ಟಿನ ವಿಶೇಷತೆಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಸೊ ಆ ಒಂದು ದಿಶೆಯಿಂದ ಇವತ್ತು ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಇರ್ತಕ್ಕಂತಹ ವಿಶೇಷ ಸವಲತ್ತುಗಳನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಯಾಕೆ ಸರ್ ಇದನ್ಯಾಕೆ ಹೇಳಾಕತ್ತೀರಿ? ಗೊತ್ತಿರ್ಬೇಕ್ರಿ, ನಮ್ಮ ಸಂಸ್ಥೆಯೊಳಗೆ ನಾವು ಏನೇನು ಕೊಡ್ತಿರ್ತೀವಿ, ಸೊ ಅದರಿಂದ ನಿಮಗೆ ಏನೇನು ಹೆಲ್ಪ್ ಆಗ್ತದೆ, ಸೊ ನಿಮಗೆ ಜಾಬ್ ಸಿಗ್ತದ, ಸೊ ಜಾಬ್ ಸಿಕ್ಕ ನಂತರ ನಿಮ್ಮ ಫ್ಯೂಚರ್ ಯಾವ ರೀತಿ ಬ್ರೈಟ್ ಆಗ್ತದೆ, ಸೊ ಬ್ರೈಟ್ ಆದ ನಂತರ ನೀವು ಹೆಂಗೆ ವೈಟ್ ಹಾಕಿರಿ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ನಾವು ಇಲ್ಲಿ ನೋಡ್ಕೊತ ಹೋಗೋಣ್ರಿ. ಸೊ ರೈಟ್, ಸೊ ನೋಡ್ರಿ, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಬಳಗ ಈ ರೀತಿ ಇರ್ತದ. ಇವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಹಿತೈಷಿಗಳು ಮತ್ತು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾಗಿರ್ತಾರೆ. ಸೊ ಓಕೆ, ಸೊ ರಾಜ್ಯದ ಮೂಲೆಗಳಲ್ಲಿ ಉನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸಿದಂತಹ ಎಲ್ಲ ಅಧಿಕಾರಿಗಳ ತಂಡವೂ ಕೂಡ ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿರ್ತಾರೆ, ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿರ್ತಾರೆ. ರೈಟ್, ಸೊ ಅಷ್ಟೇ ಅಲ್ದ ಇಲ್ಲಿ ನೋಡ್ರಿ, ನಮ್ಮ ಸಂಸ್ಥೆಯಲ್ಲಿದ್ದಂತಹ ಪ್ರತಿಭಾನ್ವಿತ ಬೋಧಕರ ತಂಡ. ಸೊ ಹೆಂಗಂದ್ರ ಗುರುವಿನ ಗುಲಾಮ ಆಗುವ ತನಕ ಮುಟ್ಟೋದಿಲ್ಲ ಮುಕುತಿ. ಓಕೆ, ಹೌದ್ರಿ, ಕರೆಕ್ಟ್ ಅದ. ಹಂಗಿದ್ದಾಗ ಗುರುಗಳು ಯಾರ್ಯಾರದಾರ ನಮ್ಮ ಸಂಸ್ಥೆಯಲ್ಲಿ ಬೋಧನೆ ಮಾಡ್ತಕ್ಕಂತಹ ಸಿಬ್ಬಂದಿ ಬಳಗ ಯಾವುದದ ಅಂತೇಳಿ ಒಂದು ಸೆಕೆಂಡ್ ನೋಡ್ಕೊಂಡ್ ಬಿಡ್ರಿ. ಸೊ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ನೀಡಿದಂತಹ ಕೆಲವೊಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳು ವಿಜಯಪುರ ಆಗಿರಬಹುದು ಮತ್ತು ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕರ್ನಾಟಕದ ಮೂಲೆಗಳಲ್ಲಿ ಕೂಡ ಹೋಗಿ ಬೋಧನೆಯನ್ನು ಮಾಡಿ ಸೊ ಎಷ್ಟೋ ಸರ್ಕಾರಿ ಹುದ್ದೆಗಳು ಬಂದರೂ ಕೂಡ ಮತ್ತೆ ಅದನ್ನು ಪಕ್ಕಕ್ಕಿಟ್ಟು ಸೊ ವಿದ್ಯಾರ್ಥಿಗಳ ಜೀವನಕ್ಕೋಸ್ಕರ ಜೀವನವನ್ನು ಬೆಳಗಿಸಬೇಕಂತ ಹೇಳಿ ಸೊ ತಮ್ಮ ಜೀವನವನ್ನು ಮುಡಿಪಾಗಿದ್ದಂತಹ ಕೆಲವೊಂದಿಷ್ಟು ಬೋಧಕರ ತಂಡವನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಬೋಧನೆಯನ್ನು ಮಾಡ್ತಾರೆ. ಓಕೆ, ಸೊ ಅಷ್ಟೇ ಅಲ್ಲ, ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರತಿಯೊಂದು ವಿಡಿಯೋಸನ್ನು ಪ್ರತಿಯೊಂದು ಸಬ್ಜೆಕ್ಟನ್ನು ಈಗ ಯಾವ ಹುಡುಗ ಆಫ್ಲೈನ್ದಲ್ಲಿ ಕ್ಲಾಸ್ ಕೇಳಕ್ಕೆ ಏನೂ ಆಗಿರ್ತದ, ಆರಾಮ್ ಇರಂಗಿಲ್ಲ, ಮತ್ತೊಂದು ಕಾರಣ ಇರ್ತೈತಿ. ಸೊ ಅದಕ್ಕಿಂತ ಏನು ಮಾಡ್ತಾರೆ ಅಂದ್ರೆ ಅವಾಗ ಕ್ಲಾಸ್ ಬರೋಕ್ಕಾಗಂಗಿಲ್ಲ, ಒಂದು 2-3 ದಿನ ಗ್ಯಾಪ್ ಆಕೈತಿ. ಸೊ ಅವಾಗ ಬಂದು ಕೂತ್ರ ಅರ್ಥ ಆಗಲಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಮಾಡ್ಬೇಕಂತ ಹೇಳಿ ಹುಡುಗರು ಕೇಳಂತಲೇ ನಾವು ಏನು ಮಾಡಿದೀವಪ್ಪ ಅಂದ್ರೆ ಒಂದು ಮೈ ಟಾರ್ಗೆಟ್ ಅಂತಕ್ಕಂತಹ ಒಂದು ಆ್ಯಪನ್ನು ಮಾಡಿಕೊಂಡು ಸೊ ಪ್ರತಿಯೊಂದು ವಿಡಿಯೋಸನ್ನು ಅಲ್ಲಿ ಅಗದಿ ಪದ್ಧತಿ ಪೀಠಿಕೆಯಿಂದ ಹಿಡ್ಕೊಂಡು ಉಪಸಂಹಾರ ತನಕ ಸ್ವಚ್ಛಂಗೆ ಅಗದಿ ಗಚ್ಚಂಗೆ ಅಗದಿ ಪಚ್ಚಂಗೆ ಬಿಚ್ಚಿಟ್ಟಿದ್ದೀವಿ. ಸೊ ಅದನ್ನು 1 ವರ್ಷಗಳ ಕಾಲ ಫ್ರೀ ಆಫ್ ಕಾಸ್ಟ್ದಾಗೆ ನಿಮ್ಗೆ ಯೂಸ್ ಮಾಡ್ಕೊಂತಹ ಒಂದು ಸವಲತ್ತು ನಮ್ಮ ಸಂಸ್ಥೆಯಿಂದ ಒದಗಿಸ್ಕೊಡ್ತೀವಿ. ಸೊ ಭಾಳ ಇಂಪಾರ್ಟೆಂಟಾ. ಸೊ ಎಲ್ಲ ವಿಷಯಗಳ ವಿಡಿಯೋ ಕ್ಲಾಸನ್ನು ನೀವು ಮತ್ತೆ ಪುನರಾವರ್ತನಾಗಿ ನೋಡಿದಾಗ ನಿಮಗೆ ಭಾಳ ಚಂದ ಅರ್ಥ ಆಕೈತ್ರಿ. ಸೊ ಡಿಜಿಟಲ್ದಾಗ ಭಾಳ ಚಂದ ಕೊಟ್ಟಿದ್ದೀವಿ. ಸೊ ಜಿಯೋಗ್ರಫಿ ಆಗಿರ್ಬೋದು, ಮ್ಯಾಥ್ಸ್, ಮೆಂಟಲಿಬಿಟಿ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಭಾರತ ಸಂವಿಧಾನ, ಆಧುನಿಕ ಭಾರತ, ಎಲ್ಲವೂ ಸೈನ್ಸ್ ಅಗದಿ ಫಸ್ಟ್ ಕ್ಲಾಸ್ ಮಾಡಿದ್ದೀವಿ. ಸೊ ಅದರ ಜೊತೆಗೆ ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ. ಸೊ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಏಕೈಕ ಒಂದು ಸಾಧನೆ ನಮ್ದು ಏನಂತಂದ್ರೆ ಪ್ರಜಾವಾಣಿ ದಿನಪತ್ರಿಕೆಯನ್ನು ಒಂದು ದಿನ ಮಿಸ್ ಮಾಡಲಾರ್ದ ನಿಮ್ಮ ಮುಂದೆ ಬಂದು 5 ಗಂಟೆಗೆ ಹೇಳ್ಕೊಂತ ಬರಕತ್ತಿದ್ದೀನಿ. ಸೊ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಅದನ್ನ ಕ್ಲಾಸನ್ನು ಕೇಳ್ಕೊತಿದ್ರಿ. ಭಾಳ ಕಚ್ಚಂಗಿ ಪ್ರಚಲಿತ ಘಟನೆಗಳನ್ನ ನೀವು ಏನು ಮಾಡಕತ್ತೀರಿ, ಬರ್ಕೊಂಡು ಇಟ್ಕೋಕತ್ತೀರಿ, ಒಟ್ಟ ಮಿಸ್ ಆಗಲ್ದಂಗೆ. ಅಷ್ಟಲ್ದ ಮತ್ತೊಂದು ವಿಶೇಷ ಏನಿದೆ ಅಂತಂದ್ರೆ ಪ್ರತಿ ತಿಂಗಳು ಅಂದ್ರೆ ಇಲ್ಲಿ ನೋಡ್ರಿ ಸಂಸ್ಥೆಯ ವಿಶೇಷಗಳಿಗೆ ಭಾಳ ವಿಶೇಷ ಅಂತಂದ್ರೆ ಪ್ರತಿದಿನ ಅಧ್ಯಯನ ವಾರ. ಈಗ ಹೆಂಗಂದ್ರೆ ನಾವು ಎಷ್ಟು ಓದಿದ್ರು ಕಮ್ಮಿನ, ನಾವು ಎಷ್ಟು ತಿಳ್ಕೊಂಡ್ರು ಕಮ್ಮಿನ. ಹಾಗಾದ್ರೆ ನಾವು ಇನ್ನೂ ಏನು ಓದಬೇಕು, ನಾ ಇನ್ನೂ ಏನೇನು ಕವರ್ ಮಾಡಬೇಕು ಅನ್ನೋದು ಯಾವಾಗ ಗೊತ್ತಾಗೈತೆ ಅಂದ್ರೆ ನನ್ನ ಒಂದು ಎಕ್ಸಾಮ್ದಲ್ಲಿ ಬಂದಂತಹ ಫಲಿತಾಂಶ ಮ್ಯಾಲ ನಿಂತಿರ್ತೈತಿ. ಹಂಗಾರೆ ನಮ್ಮ ಫಲಿತಾಂಶನ ಯಾವ ರೀತಿ ಕಂಡ್ಕೊಳ್ಬೇಕಂತಂದ್ರೆ ನಾನು ದಿನ ಏನು ಮಾಡ್ತೇನೆಂದ್ರೆ ಇಲ್ಲಿ 25 ಅಂಕಗಳ ಅಧ್ಯಯನ ವಾರ ಒಂದು ತರಗತಿ ಇದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತೀವಿ. ಓಕೆ, ಸೊ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆವತ್ತಿನ ದಿನ 25 ಅಂಕಗಳ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಸೊ ರಿಸಲ್ಟನ್ನು ಬಿಡ್ತೀವಿ. ಸೊ ಯಾವ ವ್ಯಕ್ತಿ ಯಾವ ಒಂದು ವಿಷಯದಾಗ ಹಿಂದದಾನ, ಯಾವ ವ್ಯಕ್ತಿದಾಗ ಮುಂದದಾನ, ಸೊ ಮತ್ತೆ ಬ್ಯಾಲೆನ್ಸ್ ಮಾಡ್ಬೇಕಲ್ರಿ. ಆ ರೀತಿಯ ಒಂದು ಸರಣಿಯನ್ನು, ಆ ಸರಣಿಗೆ ಕದಂಬ ಸರಣಿ ಅಂತ ಹೆಸರು ಕೊಡ್ತೀವಿ. ಯಾವುದು ಕದಂಬ ಸರಣಿ ಅಂತ ಹೆಸರು ಕೊಡ್ತಾ ಹೋಗ್ತಿರ್ತೀವಿ. ಈ ಥರ ಇರ್ತೈತಿ.
25 ಮಾರ್ಕ್ಸ್. ಸೊ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ 100 ಅಂಕಗಳ ಪರೀಕ್ಷೆ. ಯಾಕ್ರಿ ಸರ್ ಹಿಂಗಂತಂದ್ರೆ ಒಂದು ತಿಂಗಳದಾಗ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ, ಜಿಲ್ಲೆಯಲ್ಲಿ ನಡೆದಂತಹ ವಿಶೇಷವಾದಂತಹ ಪ್ರಚಲಿತ ಘಟನೆಗಳನ್ನ ಎಕ್ಸಾಮ್ ದೃಷ್ಟಿಯಿಂದ ನಾವು ಒಂದು 100 ಅಂಕಗಳ ತೆಗೆದು ಸೊ ಅದನ್ನು ಕೂಡ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೆಟ್ ಮಾಡಿ ಸೊ ನಾವು ಒಂದು ಎಕ್ಸಾಮ್ ಅನ್ನ ತಗೊಂತಾ ಹೋಗ್ತಾ ಇದೀವಿ. ಸೊ ಅದು ಕೂಡ ಏನಪ್ಪಾ ಅಂದ್ರೆ 100 ಅಂಕದ ಇರ್ತದೆ, 100 ಅಂಕದ ಇರ್ತದೆ. ಸೊ ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಪ್ರತಿಯೊಂದೂ ಇಲ್ಲಿ ನಾನು ನೋಡ್ತಾ ಹೋಗ್ಬೇಕಾಗಿರ್ತದೆ. ಸೊ ಅಷ್ಟಲ್ಲ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ 100 ಅಂಕದ KS ಮತ್ತು PSI, KS ಮತ್ತು PSI ಮಾದರಿಯ ಸರಣಿ ಒಂದು ಪರೀಕ್ಷೆಯನ್ನು ತಗೋತಾ ಹೋಗ್ತಿದ್ವಿ. ಸೊ ಅದು ಕೂಡ ಅಚ್ಚುಕಟ್ಟಾಗಿ ಮುನ್ನಡ್ತಕ್ಕಂತಹ ಎಲ್ಲ ಎಕ್ಸಾಮ್ದಾಗ ಬರೆದರೂ ಕೂಡ ನಿಮ್ಗೆ ಅಲ್ಲಿ ಅಂಕಗಳು ಹೆಚ್ಚಾಗುವ ಒಂದು ರೀತಿಯಿಂದ ನಾವು ಇಲ್ಲಿ ತಯಾರಿಸಿ ಮಾಡಿರ್ತೀವಿ. ಈ ರೀತಿಯ ಮೂರು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿ ಸೊ ಕಂಟಿನ್ಯೂ ಆಗಿ ನಿಮ್ಮನ್ನು ಬೆನ್ನ ಹತ್ತಿ ನಿಮಗೆ ಇಲ್ಲಿ ಅಂಕಗಳನ್ನು ಯಾವ ರೀತಿ ಹೆಚ್ಚು ಮಾಡ್ಬೇಕಂತ ಹೇಳಿ ಸೊ ಅದರ ಜೊತೆಗೆ ಯಾವ ರೀತಿಯ ತಪ್ಪುಗಳನ್ನು ಮತ್ತೆ ತಪ್ಪು ಮಾಡಬಾರ್ದು ಅಂತ ಹೇಳಿ ಈ ರೀತಿ ಪ್ಯೂರ್ಲಿ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಮಾಡ್ಕೊಂತ ಪ್ರತಿ ತಿಂಗಳದನ್ನ ಮಾಡ್ಕೊಂತ ನಾನು ಕೊಡ್ತಾ ಹೋಗ್ತಿರ್ತೀನಿ. ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಹಿಂದಿನ ಎಕ್ಸಾಮ್ದಾಗೂ ಭಾಳ ಅಂದ್ರೆ ಭಾಳ ಇದರಿಂದ ಮಾರ್ಕ್ಸು ಬಂದಿದ್ದ ಅದ. ಈ ರೀತಿಯ ಒಂದು ಟೆಸ್ಟ್ ಸೀರೀಸ್ ಅನ್ನ ತಗೋತಾ ಹೋಗ್ತಿರ್ತೀವಿ. ಓಕೆ, ಸೊ ಅಷ್ಟಲ್ಲ ಮತ್ತೆ ಏನಪ್ಪಾ ಅಂತಂದ್ರೆ ಎಲ್ಲ ವಿಷಯಗಳ ಉಚಿತವಾದಂತಹ ಬುಕ್ಸ್ ಅನ್ನ ನಾವು ನೀಡ್ತಾ ಹೋಗ್ತಿದೀವಿ. ಯಾವುದು ಬುಕ್ಸ್ ರೀ? ಏನ್ರಿ ಸರ ಬುಕ್ಸ್ ಅಂತಂದ್ರೆ ಹೆಂಗದಾವ್ರಿ? ಮಾರ್ಕೆಟ್ದಾಗ ಸಿಗ್ತಾವಲ್ಲ ಬಣ್ಣದ ಪುಸ್ತಕಗಳು, ಆ ರೀತಿ ಏನದಾವನ್ರಿ? ಸೊ ಆ ರೀತಿ ಅಂತಂದ್ರೆ ಅದಕ್ಕಿಂತ ಕಮ್ಮಿನೂ ಇಲ್ಲರಿ, ಸೊ ಅದಕ್ಕಿಂತ ಹೆಚ್ಚು ಏನಿಲ್ಲ. ಒಬ್ಬ ಮನುಷ್ಯ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ರೆಡಿ ಆಗಕ್ಕಂತಹ ಏನೇನ ಒಂದು ಜ್ಞಾನ ಬೇಕಲ್ಲ, ಸೊ ಎಲ್ಲ ಜ್ಞಾನವನ್ನು ಒಳಗೊಂಡಂತಹ ಪುಸ್ತಕಗಳು ನಮ್ಮೂ ಇರ್ತಾವ. ಸೊ ಓಕೆ, ಯಾವುದು? ಕನ್ನಡ. ಸೊ ಕನ್ನಡ ಬಂದ್ಬಿಟ್ರು ಆಲ್ಮೋಸ್ಟ್ ಅಲ್ಲ ಒಂದು ಎಕ್ಸಾಮ್ದಾಗ ಏನು ಬೇಕಲ್ಲ FD SD ಗ್ರೂಪ್ಸಿಗೆ ಸೊ ಅದೆಲ್ಲನೂ ಕೂಡ ಇದ್ರೊಳಗೆ ತುಂಬಿರ್ತದೆ. ಸೊ ಅದರ ಜೊತೆಗೆ ನೋಡ್ರಿ ಇಲ್ಲಿ 28 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, 31 ಜಿಲ್ಲೆಗಳ ಬಗ್ಗೆ ನಾನೇ ಕುಂತು ಸ್ವತಃ ಎಲ್ಲನೂ ಅನಾಲಿಸಿಸ್ ಮಾಡಿ ಇಲ್ಲಿ ಎಲ್ಲ ಇಂಗ್ಲೀಷ್ ಒಂದು ಪುಸ್ತಕವನ್ನು ನೋಡಿ ಎಲ್ಲನೂ ರೆಡಿ ಮಾಡಿ ನಮ್ಮ ಹುಡುಗರಿಗೆ ಅರ್ಥ ಆಗ್ಲಿ ಅಂತ ಬರೆದಂತಹ ಒಂದು ಪುಸ್ತಕ ಇದಿರ್ತೈತಿ. ಸೊ ಅಷ್ಟಲ್ಲ ಮತ್ತು ಸಾಮಾನ್ಯ ವಿಜ್ಞಾನ. ಸೊ ನಮ್ಮ ಇಡೀ ಟಾರ್ಗೆಟ್ ಟೀಮ್ದವ್ರು ಕೂಡ ರೆಡಿ ಮಾಡಿದಂತಹ ಒಂದು ಪುಸ್ತಕ ಸಾಮಾನ್ಯ ವಿಜ್ಞಾನ ಭಾಳ ಅಚ್ಚುಕಟ್ಟಾಗಿದೆ. ಸೊ ಯಾವುದು ಬೇಕಾದ ಎಕ್ಸಾಮ್ದಾಗ ತಗೋರಿ, ಗ್ರೂಪ್ ಸಿ ತಗೋರಿ, SSC RRB ಯಾವುದೇ ಎಕ್ಸಾಮ್ದಾಗೂ ಸೈನ್ಸ್ ಮ್ಯಾಗ ಮಾರ್ಕ್ಸ್ ಹೋಗಂಗಿಲ್ಲ, ಆ ರೀತಿ ರೆಡಿ ಮಾಡಿರ್ತೀವಿ. ಸೊ ಅದ್ರ ಜೊತೆಗೆ ಭೂಗೋಳಶಾಸ್ತ್ರ. ಸೊ ಭೂಗೋಳಶಾಸ್ತ್ರ ಹೆಂಗಂದ್ರೆ ಇದು ಎಲ್ಲ ಸಬ್ಜೆಕ್ಟ್ಗಳ ತಾಯಿ ತಂದೆ ಇದ್ದಂಗೆ. ಸೊ ಒಟ್ಟು ಎಲ್ಲೂ ಮಿಸ್ ಆಗಲ್ದಂಗೆ ರೆಡಿ ಮಾಡಿದ್ದೀವಿ. ಸೊ ಭಾಳ ಅಚ್ಚುಕಟ್ಟಾಗಿದೆ. ಸೊ ಇದನ್ನು ಕೂಡ ನೋಡ್ಬೋದಾಗ್ತದೆ. ರೈಟ್. ಮತ್ತು PSI ಪ್ರಶ್ನೆ ಪತ್ರಿಕೆ 1 ಇದನ್ನ ಯಾರ್ರೀ ಸರ? ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ PV ಮೇಟಿ ಸಾಹೇಬರು. ಸೊ ಇವರು KS ಅಧಿಕಾರಿಗಳಾಗಿರ್ತಾರೆ. ಸೊ ಇವರ ಒಂದು ಕೈ ಬರದಿಂದ ಮೂಡಿ ಬಂದಂತಹ ಒಂದು PSI ಮೊದಲ ಪತ್ರಿಕೆ ಪುಸ್ತಕ ಇದಾಗಿರ್ತದೆ. ಸೊ ಅಷ್ಟಲ್ಲದ ಎಲ್ಲ ಸಬ್ಜೆಕ್ಟ್ಗಳು ಒಂದಲ್ಲ ಎರಡಲ್ಲ ಎಲ್ಲ ಸಬ್ಜೆಕ್ಟ್ಗಳ ಒಂದು ಪುಸ್ತಕವನ್ನು ಗಮನಿಸ್ತಾ ಹೋದಾಗ ನಮ್ದು ಅಗದಿ ಸ್ವಚ್ಛ, ಅಗದಿ ಗಚ್ಚ, ಅಗದಿ ಪಚ್ ಅಂತ ಹೇಳ್ತಾನಲ್ಲ ಆ ರೀತಿಯ ಪುಸ್ತಕವನ್ನು ನಾವು ಸೆಟ್ ಮಾಡ್ತಾ ಇರ್ತೀವಿ. ಸೊ ಅದರ ಜೊತೆಗೆ ಒಂದು GK ನಾನು ಇದೊಂದು ಸ್ಟ್ಯಾಟಿಕ್ GK ಆಗಿರ್ಬೋದು ಮತ್ತು ಓವರಾಲ್ ಆಗಿ GK ಅಂತ ಹೇಳಿ ನಾನು ಮತ್ತೊಂದು ಪುಸ್ತಕವನ್ನು ನಾವೇ ಸ್ವತಃ ಕೂತು ನಮ್ಮ ಟೀಮ್ದವ್ರು ರೆಡಿ ಮಾಡಿರ್ತೀವಿ. ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಈಗ ಯಾವ ಬೇಸ್ ಮ್ಯಾಗ ಎಕ್ಸಾಮ್ ಭಾಳ ಕರಿಯಾಕತ್ತಾನ, ಸೊ ಆ ಎಕ್ಸಾಮ್ದಾಗ ಯಾವ ಹೆಚ್ಚು ರಿಪೀಟ್ ಆಗತ್ತವು ಅದನ್ನೊಂದು ತೊಗೊಂಡು ಏನು ಮಾಡೀನಿ ಅಂದ್ರೆ ಒಂದು GK ರೆಡಿ ಮಾಡೀನಿ ನಾನು. GK ಅದು ಹೆಂಗಿರ್ತೈತಿಪ್ಪ ಅಂದ್ರೆ ಮೊದಲ ಬಾರಿಗೆ ಯಾವುದು ಭಾರತ ರತ್ನ ಪ್ರಶಸ್ತಿಗಳು ಮತ್ತು ಅದ್ರ ಜೊತೆಗೆ ರೈಲ್ವೆ ವಲಯಗಳಾಗಿರ್ಬೋದು ಒಂದೂ ಮಿಸ್ ಆಗಂಗಿಲ್ಲ. ಅಂದರೆ ಇದು ಬೇಸಿಕ್ ಸ್ಟ್ರಕ್ಚರ್ ಎಲ್ಲ ಗಚ್ಕೊಂಡಿರ್ತೈತಿ ತಲೆಯಾಗ. ಸೊ ಹಂಗೆ ಮಾಡಿ ರೆಡಿ ಮಾಡ್ತೀವಿ. ಅಂದರೆ ನಮ್ಮ ಸವಲತ್ತುಗಳು ಹೇಳಕತ್ತ ಮತ್ತು ಇದನ್ನೆಲ್ಲ ಹೇಳಬೇಕಾಕೈತಿ. ಸೊ ಈ ರೀತಿಯ ಒಂದು ಪುಸ್ತಕವನ್ನು ರೆಡಿ ಮಾಡ್ತಾ ಇರ್ತೀವಿ ಮತ್ತು ಕೀ ಪಾಯಿಂಟ್ಸನ್ನು ಕೊಟ್ಕೊತಾ ಹೋಗಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ನಮ್ಮ ಸಂಸ್ಥೆಯಲ್ಲಿ ಬೋಧನೆ ಮಾಡ್ತಕ್ಕಂತಹ ವಿಷಯಗಳ ಸರ್ಕಾರ ರೆಡಿ ಮಾಡಿದಂತಹ ಒಂದು ಪಠ್ಯಕ್ರಮದ ಅನುಗುಣವಾಗಿ ನಾವು ಬೋಧನೆಯನ್ನು ಮಾಡ್ಕೊತಾ ಹೋಗಿರ್ತೀವಿ. ಇಲ್ಲ ಸರ್ ಯಾರು ಬಂದ ನಾವು ಇಲ್ಲಿದ್ದಂತಹ ಪಠ್ಯಕ್ರಮ ಮಾತ್ರ ನಾವು ಇಲ್ಲಿ ಮಾಡಾಕತ್ತೀವಿ, ಇಲ್ಲ ಗೌರ್ಮೆಂಟ್ ಯಾವ್ದು ಕೊಟ್ಟಿರ್ತಿತ್ತಲ್ಲ, ಈಗ ಎಕ್ಸಾಮ್ ನಡೆಸೋರು ಯಾರ? ಸರ್ಕಾರದವ್ರ. ಸೊ ಸರ್ಕಾರ ಕೊಟ್ಟಾರಂತಂದ್ರೆ ಸರ್ಕಾರ ತರನ ನಾವು ಹೋಗ್ಬೇಕಂದ್ರೆ ಸರ್ಕಾರಿ ನೌಕರಿ ಸಿಗ್ತೈತಿ. ಹಂಗಿದ್ದಾಗ ನಾವೇನು ಮಾಡ್ತೀವಿ ಅಂದ್ರೆ ಭಾರತ ಸಂವಿಧಾನ ಕುರಿತು ಈ ಬೋಧಿಸ್ತಕ್ಕಂತಹ ವಿಷಯಗಳನ್ನು ನಾವು ಒಂದು ಸೆಕೆಂಡ್ ಪರಿವಿಡಿ ಮುಖಾಂತರ ಕೊಡ್ತೀವಿ. ಸೊ ಇದೇ ರೀತಿನ ನಾನು ನಿಮಗೆ ಹೇಳ್ಕೊತ ಹೋಗ್ತಿರ್ತೀವಿ. ಸೊ ಅಷ್ಟೇ ಅಲ್ಲ, ಒಂದು ಸಬ್ಜೆಕ್ಟ್ ಅಲ್ಲ, ಇದು ಭಾರತ ಸಂವಿಧಾನ, ಭಾರತ ರಾಜಕೀಯನ ಒಳಗೊಂಡಿರ್ತದೆ. ಸೊ ಎಲ್ಲ ಸಬ್ಜೆಕ್ಟ್ಗಳನ್ನ ನಾವು ಕವರ್ ಮಾಡ್ಕೊತಾ ಹೋಗಿರ್ತೀವಿ. ಸೊ ನೆಕ್ಸ್ಟ್ ಭಾರತ ಅರ್ಥಶಾಸ್ತ್ರ. ಈಗ ಭಾರತ ಅರ್ಥಶಾಸ್ತ್ರ ಭಾಳ ಲಾಜಿಕ್ದಾಗ ಕ್ವಶನ್ ಕೇಳ್ತಿರ್ತಾನೆ. ಸೊ ಎಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಬೇಸ್ ಮ್ಯಾಗನೇ ಇರ್ತಾವೆ. ಸೊ ಯಾವುದೋ ಒಂದು ದೊಡ್ಡೊಂದು ಬುಕ್ ಕೇಸಿಂದ ಹೆಣಬಾರ ಇದ್ದದ್ದು ಬುಕ್ ತಲೆ ಮ್ಯಾಗ ಹಾಕೊಂಡು ಕೂತ್ರೆ ಅರ್ಥ ಆಗಂಗಿಲ್ಲ. ಅದರದೇ ಆದಂತಹ ಒಂದು ಕ್ಲಾಸನ್ನು ಕೇಳಿ ಅದರದೇ ಆದಂತಹ ನೋಟ್ಸನ್ನು ಮಾಡ್ಕೊಂಡು ಅದರದೇ ಆದಂತಹ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಂಡು ಅದರದೇ ಆದಂತಹ ಒಂದು ಪರಿವಿಡಿಯೋವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ ಏನೇನು ಓದಬೇಕು, ಏನೇನು ಎಕ್ಸಾಮ್ದಾಗ ಕೇಳ್ತಾನಂತೇಳಿ. ಸೊ ಅಷ್ಟಲ್ಲ, ಇಲ್ಲಿ ನೋಡ್ರಿ ಕರ್ನಾಟಕದ ಭೂಗೋಳಶಾಸ್ತ್ರದಾಗ 4 ಭೂಗೋಳಶಾಸ್ತ್ರ ಬರ್ತಾವ.
ಅಗದಿ ಸ್ವಚ್ಛವಾಗಿ ಭೂಗೋಳಶಾಸ್ತ್ರವನ್ನು ನಮ್ಮ ಸುರೇಶ್ ಸರ್ ಅವರು ಅಗದಿ ಬಚ್ಚಾಗಿ ಹೇಳ್ಬಿಡ್ತಾರ. ಒಂದಿಟ್ಟು ಚೆನ್ನಾಗಿ ತಿಳ್ಕೊಬೇಕು, ಅದರದೇ ವಿಡಿಯೋವನ್ನು ಕೊಡ್ತೀವಿ. ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ಡಿಜಿಟಲ್ ಕಂಟೆಂಟನ್ನು ನೋಡಿ ಮತ್ತು ಅದ್ರ ಜೊತೆಗೆ ನಾವು ನೋಟ್ಸನ್ನು ಬರೆಸ್ತೀವಿ. ಓಕೆ, ಅದ್ರ ಜೊತೆಗೆ ಅದರ ಪ್ರಶ್ನೆಯನ್ನು ತೆಗಿತೀವಿ. ಅದ್ರ ಜೊತೆಗೆ ಅಲ್ಲೇ ಕ್ವಿಜನ್ನು ನಡೆಸ್ತೀವಿ. ಅಲ್ಲೇ ಏನು ಅಲ್ಲೇ ಬಹುಮಾನ, ಅಲ್ಲೇ ಮ್ಯಾಚ್ ಎಲ್ಲ ರೆಡಿ ಮಾಡಿಬಿಡ್ತೀವಿ. ಆ ರೀತಿಯನ್ನು ಮಾಡ್ತೀವಿ. ಸೊ ಅಷ್ಟೇ ಅಲ್ಲದೆ ನೋಡ್ರಿ, ಇಲ್ಲಿ ಭೂಗೋಳಶಾಸ್ತ್ರದಲ್ಲಿ ಭಾರತ ಭೂಗೋಳ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ಪ್ರಾಕೃತಿಕ ಭೂಗೋಳ ಆಗಿರ್ಬೋದು ಮತ್ತು ಅದ್ರ ಜೊತೆಗೆ ವಿಶ್ವ ಭೂಗೋಳ. ಸೊ 4 ಭೂಗೋಳನ್ನು ವಿಶ್ವ ಭೂಗೋಳ ಅಂತ ಯಾರು ಆಲ್ಮೋಸ್ಟ್ ಅಲ್ಲ ಹೇಳೋದು ಕಮ್ಮಿ. ಆದ್ರೆ ನಾವು ಏನಪ್ಪ ಅಂದ್ರೆ ವಿಶ್ವ ಭೂಗೋಳವನ್ನು ಸ್ವಚ್ಛವಾಗಿ ಮುಗಿಸ್ಕೊಡ್ತೀವಿ. ರೈಟ್. ಮತ್ತು ಅಷ್ಟೇ ಅಲ್ಲ, ಇಲ್ಲ ನೋಡ್ರಿ, ಮಾನಸಿಕ ಸಾಮರ್ಥ್ಯ. ಮನುಷ್ಯರಿಗೆ ಮಾನಸಿಕ ಸಾಮರ್ಥ್ಯ ಮನಸ್ಸಕ್ಕೆ ಮಾಡ್ತೈತಿ ಭಾಳ ಸಲ ಎಕ್ಸಾಮ್ದಾಗ. ಭಾಳ ಮಾನಸಿಕ ಹೆಸರೇ ಹಂಗೈತೆ ಅದ, ಮಾನಸಿಕ ಮಾಡಿಬಿಡ್ತೈತೆ ಅದು. ಯಾಕಂದ್ರೆ ಎಲ್ಲ ಓದ್ಕೊಂಡಿರ್ತೀವಿ. ಸೊ ಆದ್ರೆ ಏನಪ್ಪ ಅಂತಂದ್ರೆ ಮಾನಸಿಕ ಸಾಮರ್ಥ್ಯ ಮನಸ್ಸು ಗಚ್ಚಿ ಮಾಡ್ಕೊಂಡಿದ್ದೀವಿ ಅಂದ್ರೆ ನೌಕರಿ ಪಚ್ಚಾಗಿರ್ತೈತಿ. ಅಲ್ಲಿ ನಾವು ಏನು ಮಾಡಿರ್ತೀವಿ ಅಂದ್ರೆ ತಲೆ ಓಡಿಸಿರಂಗಿಲ್ಲ. ಬಿಡೋಪ್ಪ 80 ಮಾರ್ಕ್ಸ್ ಇರ್ತಾವೆ, 20 ಮಾರ್ಕ್ಸ್ ಕೇರ್ ಕೇಳಲ್ಲ. ಅದಕ್ಕೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ರೀಸನಿಂಗ್ದಾಗ, ಆಪ್ಟಿಟ್ಯೂಡ್ದಾಗ ಹೀಗೆಲ್ಲ ದೊಡ್ಡ ಮಾತಾಡಬಾರ್ದಾಕೈತಿ. ಸೊ ಅಲ್ಲಿ ಏನು ಮಾಡ್ಬೇಕಂದ್ರೆ ಎಲ್ಲನೂ ಕೂಡ ಓದಬೇಕು, ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿದಾಗ ನೌಕರಿ ಅನ್ನೋದು ಬರ್ತದೆ. ಸೊ ಅದು ಕೂಡ ಇಲ್ಲಿ ನಿಮ್ಗೆ ನೋಡ್ತಾ ಹೋಗ್ತೀವಿ. ಮಾನಸಿಕ ಸಾಮರ್ಥ್ಯ ನಮ್ಮ ಸಂಸ್ಥೆಯಲ್ಲಿ ಬೋಧಿಸ್ತಕ್ಕಂತಹ ಒಂದು ಟೈಮ್ ಇದನ್ನು ಪರಿವಿಡಿಯನ್ನು. ಮತ್ತು ಸಾಮಾನ್ಯ ವಿಜ್ಞಾನ. ಸೊ ವಿಜ್ಞಾನ ಅಂದ್ರೆ ಸರ್ ನಾವೇನು ಬಲ್ಬ್ ಕಣ್ಣು ಹಿಡಿಬೇಕನ್ರಿ, ಸೈಂಟಿಸ್ಟ್ ಥರ ಏನಾರ ಮೆಟಲ್ ಕಣ್ಣು ಹಿಡಿಬೇಕನ್ರಿ ಅಂತ ಅನ್ನಂಗಿಲ್ಲ. ನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ವಿಜ್ಞಾನಗಳು ಭಾಳ ವಿಶೇಷವಾಗಿರ್ತಾವೆ ಪ್ರಶ್ನೆ ದೃಷ್ಟಿಯಿಂದ. ಅದಕ್ಕೆ ನಾವು ಕೆಲವೊಂದಿಷ್ಟು ಟಾಪಿಕನ್ನು ರೆಡಿ ಮಾಡಿರ್ತೀವಿ, ಗೌರ್ಮೆಂಟ್ ಆಸ್ ಇಟ್ ಈಸ್ ಗೌರ್ಮೆಂಟ್ ಥರ. ಸೊ ಇಲ್ಲಿ ಸಾಮಾನ್ಯ ವಿಜ್ಞಾನ, ಭೌತಶಾಸ್ತ್ರ ಅಂತ ನೋಡ್ತಾ ಹೋಗ್ತೀವಿ. ಈ ಭೌತಶಾಸ್ತ್ರದಾಗ ಏನೇನು ಕಲಿಬೇಕು ಅನ್ನೋದು ಗೊತ್ತಿರ್ಬೇಕು. ಮತ್ತು ಅದ್ರ ಜೊತೆಗೆ ಸಾಮಾನ್ಯ ವಿಜ್ಞಾನ, ರಾಸಾಯನಿಕ ಶಾಸ್ತ್ರ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ ರಾಸಾಯನಿಕ ಶಾಸ್ತ್ರವಾಗಿ ಏನೇನು ರಾಸಾಯನಿಕ ಶಾಸ್ತ್ರವಾಗಿ ಏನೇನು, ಕೆಮಿಸ್ಟ್ರಿ ಒಳಗೆ ಏನೇನು ಕಲಿಬೇಕು, ಫಿಸಿಕ್ಸ್ ಒಳಗೆ ಏನೇನು ಕಲಿಬೇಕು, ಬಯಾಲಜಿ ಒಳಗೆ ಏನೇನು ಕಲಿಬೇಕು, ಬಯಾಲಜಿ ಒಳಗೆ ಏನೇನು ಕಲಿಬೇಕು ಅಂತ ಗೊತ್ತಿದೆ. ಸೊ ರೈಟ್. ಅಷ್ಟಲ್ಲದೆ ಮತ್ತೊಂದು ಬರ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಬ್ಯಾಡ್ ಅಂದ್ರೆ ಪ್ರಶ್ನೆ ಹೋಗ್ಯಾಕತ್ತಾನೆ. ಸೊ ಅದಕ್ಕೋಸ್ಕರ ಮತ್ತೊಂದು ಸತ್ಯ ಹೇಳ್ತಿರ್ತೀನಿ, ಇದ್ರ ಬಗ್ಗೆ ಭಾಳ ಏನಪ್ಪ ಅಂದ್ರೆ ನೀವು ಗಮನ ಕೊಡಬೇಕಾಗ್ತದೆ ರೀ. ಸೊ ಇದು ಕೂಡ ನಾವು ಅಚ್ಚುಕಟ್ಟಾಗಿ ಬಿಚ್ಚಿಕೊಡ್ತೀವಿ. ಮತ್ತು ರೀ ಪ್ರಾಚೀನ ಭಾರತ ಇತಿಹಾಸ ಅಂತ ತಕ್ಷಣ ಮನುಷ್ಯರಿಗೆಲ್ಲ ಬೋರ್ ಆಗಿಬಿಡ್ತೈತಿ. ನಮ್ಮ ಕಡೆ ಒಟ್ಟ ಬೋರ್ ಮಾಡಂಗಿಲ್ಲ, ಬೋರ್ನ್ಯಾಗ ನೀರು ತೆಗಿತಾನೆ ನಾವು ಬಿಡಂಗಿಲ್ಲ. ಸೊ ಆ ರೀತಿಯ ಒಂದು ಇತಿಹಾಸವನ್ನು ಬೋಧನೆ ಮಾಡ್ತಕ್ಕಂಥ ತಂಡ ವಿಜಯಪುರದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮಾವೂರು ಸರ್ ಆಗಿರ್ಬೋದು. ಸೊ ಮತ್ತು ರಾಯಚೂರಿನ ಹುಲಿ ಆದಂತಹ MR ವರ್ಲ್ಡ್ ಮಾಳಿಂಗರಾಯ ಸರ್ ಆಗಿರ್ಬೋದು. ಸೊ ಅದ್ರ ಜೊತೆಗೆ ದಿನನಿತ್ಯ ನಿಮ್ಮ ಜೊತೆಗೆ 5 ಗಂಟೆಗೆ ಬರ್ದಾಗ್ತಕ್ಕಂತಹ ನಾಗರಾಜ್ ಸರ್ ಆಗಿರ್ಬೋದು. ಈ ರೀತಿ ಇತಿಹಾಸ ಮತ್ತು ಮಹಾದೇವ್ ಸರ್, ವಿಜಯಪುರದ ಮತ್ತೊಬ್ಬ ಓರ್ವ ಶಿಕ್ಷಕರಾದಂತಹ ಮಹಾದೇವ್ ಸರ್, ಎಲ್ಲರೂ 4 ಮಂದಿ ಅಗದಿ ಪಚ್ಚಂಗೆ ಹೇಳ್ಬಿಡ್ತೀವಿ. ಯಾವುದು? ಸೊ ಇತಿಹಾಸವನ್ನು ಅರಿಯದವ ಇತಿಹಾಸವನ್ನು ಸೃಷ್ಟಿಸಲಾರ. ಮಧ್ಯಕಾಲೀನ ಭಾರತ ಇತಿಹಾಸ. ಸೊ ಅಷ್ಟೇ ಅಲ್ಲ, ಆಧುನಿಕ ಭಾರತ ಇತಿಹಾಸ, ಇದು ಮೋಸ್ಟ್ ಇಂಪಾರ್ಟೆಂಟ. ರೈಟ್. ಸೊ ಇದು ಕೂಡ ಗೊತ್ತಿರ್ಬೇಕ್ರಿ. ಮತ್ತೆ ಕರ್ನಾಟಕದ ಇತಿಹಾಸವನ್ನು ಸ್ವಚ್ಛಾಗಿ ಬಿಡ್ತೀವಿ. ಅದ್ರ ಜೊತೆ ಕಂಪ್ಯೂಟರ್ ಸಾಕ್ಷರತೆ. ಸರ್ ನಾವೀಗ ಏನೋ ಬಂದಿವ್ರಿ ಸರ್ ಮಾಡಕ್ಕೆ, ಕಂಪ್ಯೂಟರ್ ಕೇಳ್ತಾನೆ ರೀ ಕಮ್ಯುನಿಕೇಶನ್ ಪೇಪರ್ದಾಗ, ಅದನ್ನ ಹೆಂಗೆ ಮಾಡಬೇಕು? ಅದಕ್ಕೂ ಒಬ್ಬ ಬೇರೆ ಕಿಂಗ್ ಆಫ್ ದ ಟೈಗರ್ ಅದಾರ. ಸೊ ಅವ್ರನ್ನೂ ಕೂಡ ನಾವು ಹೇಳ್ಕೊತ ಹೋಗ್ತೀವಿ. ಸೊ ರೈಟ್. ಅಷ್ಟೇ ಅಲ್ಲ, ಕನ್ನಡ ಕಂಪ್ಯೂಟರ್ ಆದ ತಕ್ಷಣ ಮತ್ತೊಂದು ಬರ್ತೈತಿ ರೀ, ಯಾವುದು? ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ. ಇದಕ್ಕೆ ಪ್ರೊಫೆಸರ್ ಆದವರು ಬಂದು ಹೇಳ್ತಾರೆ ರೀ, ಕನ್ನಡ ಹೆಂಗೆ ಓದ್ಬೇಕು, ಕನ್ನಡ ಹೆಂಗೆ ತಿಳಿಬೇಕು. ಜೀವನದಾಗ ಕನ್ನಡ ಇನ್ನೂವರೆಗೂ ಎಷ್ಟು ಎತ್ತು ಕಲ್ತರು ಕನ್ನಡ ಬರೆಯಕ್ಕೆ ಬರ್ತಕ್ಕಂತಹ ಮಂದಿ ಭಾಳ ಅದಾರ. ಸೊ ಎಷ್ಟು ಕರೆಕ್ಟ್ ಬರ್ದೀವಿ ಅಂತಂದ್ರೂ ಅದ್ರೊಳಗೆ ತಪ್ಪು ಹುಡ್ಕೊತಕ್ಕಂತಹ ತತ್ವಜ್ಞಾನಿಗಳು ಭಾಳ ಅದಾರ. ಸೊ ಹಂಗಿದ್ದಾಗ ಜೀವನದಾಗ ಕನ್ನಡ ವ್ಯಾಕರಣ, ಕನ್ನಡ ಸಾಹಿತ್ಯ ಚರಿತ್ರೆ ಭಾಳ ಇಂಪಾರ್ಟೆಂಟ. ಸೊ ಎಲ್ಲವೂ ಕೂಡ ಇದನ್ನು ಮುಗಿಸ್ಕೊಡ್ತಾ ಹೋಗ್ತೀವಿ. ಸೊ ಮತ್ತು ಅದ್ರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಮತ್ತು ಭಾಷಾಂತರ, ಇದು ಯಾವುದಂದ್ರೆ PSI ಪ್ರಶ್ನೆ ಪತ್ರಿಕೆ ಒಳಗೆ ಬೇಕಾಗ್ತದ. ಸೊ ಟ್ರಾನ್ಸ್ಲೇಷನ್. ಸರ್ ಪಕ್ಕ ಶಾನೆ ಅದನ್ರಿ ಹುಡುಗ, PSI ಆಗವಲ್ಲ, ಇಂಗ್ಲೀಷೇ ಬರಲಿಲ್ಲ ಅಂದ್ರೆ PSI ಇಲ್ಲ, 20 ಮಾರ್ಕ್ಸ್ ಅಲ್ಲೇ ಕೈ ಕೊಡಕತ್ತಾವ. ಏನಾಗ್ಬೇಕು? ಹೌದಲ್ಲ? ಸೊ ಯಾವುದು 20 ಮಾರ್ಕ್ಸ್ ಇಲ್ಲಿ ಕೈ ಕೊಟ್ಟು ಅಂದ್ರೆ ಏನಪ್ಪ ಅಂತಂದ್ರೆ ಎಷ್ಟು ತೊಗೊಂಡ್ರು ನೀವು ವೇಸ್ಟ್ ಆಕೈತಿ. ಸೊ ಅಂಥದ್ದು ಕೂಡ ರೆಡಿ ಮಾಡತ್ತಿದ್ದೀವಿ. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಮತ್ತು ಭಾಷಾಂತರವನ್ನು ಕೂಡ ನಾವು ಇಲ್ಲಿ ಬೋಧನೆಯನ್ನು ಮಾಡಿಕೊಡ್ತಿರ್ತೀವಿ. ಸೊ ಇಂಡೆಕ್ಸ್ದಾಗ ನೋಡಬೇಕಾಗ್ತದೆ. ಸೊ ರೈಟ್. ಸೊ ಸ್ನೇಹಿತರೆ, ಇದಾಗಿರ್ತದ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ನಡೆಸ್ತಕ್ಕಂತಹ ಪ್ರತಿದಿನ ತಗೋದಂತಹ ತರಗತಿಯಲ್ಲಿ ಈ ರೀತಿಯ ಒಂದು ಸವಲತ್ತುಗಳನ್ನು, ಈ ರೀತಿಯ ಒಂದು ವಿಶೇಷತೆಗಳನ್ನು ನಾವು ನೀಡ್ತಾ ಹೋಗ್ತಿದ್ವಿ. ಸೊ ಯಾರು PUC ಮುಗಿದು ಕುಂತೀರಿ, ಯಾರು ಡಿಗ್ರಿ ಮಾಡಕತ್ತೀರಿ, ಯಾರು ಡಿಗ್ರಿ ಮುಗಿಸಿರಿ, ಈಗ ಆಲ್ಮೋಸ್ಟ್ ಎಲ್ಲ PUC ಮುಗಿಸಿ ಡಿಗ್ರಿ ಮುಗಿದಂತ ಬರ್ತಕ್ಕಂಥ ಮಂದಿ ಜಾಸ್ತಿ ಆಗೈತಿ. ಆಲ್ರೆಡಿ 10th ಮುಗಿದವ್ರು ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ನಾಗ ಬರಾಕತ್ತಾರ. ಸೊ ಆಲ್ರೆಡಿ ಲೇಟ್ ಆಗೈತಿ. ಸೊ ಲೇಟ್ ಆದರೂ ಕೂಡ ನೀವು ಏನು ಮಾಡ್ಬೇಕು, ಇನ್ನೂ ಡಿಲೇ ಮಾಡಬಾರ್ದು. ಸೊ ಇವತ್ತನ ಈಗೇನ ವಿಚಾರ ಮಾಡಬಾರ್ದ, ಒಟ್ಟ ವಿಚಾರ ಮಾಡಲಾರ್ದ. ಸೊ ಚಲೋ ಕೆಲಸ ಮಾಡಕ್ಕೆ ಒಟ್ಟ ವಿಚಾರ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಕ್ಕೆ ಅಟ್ಟ ವಿಚಾರ ಮಾಡ್ಬೇಕ್ರಿ ಜೀವನದಾಗ. ಸೊ ಹಂಗಾದ್ರೆ ಎದಕ್ಕೆ ವಿಚಾರ ಮಾಡಾಕತ್ತೀರಿ? ಇವತ್ತು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಫೋನ್ ಹಚ್ಚಿಬಿಡ್ರಿ. ಸೊ ಮತ್ತೆ ಏನೇನು ವಿಶೇಷ ಬೇಕಲ್ಲ, ಸೊ ಅದನ್ನು ತಿಳ್ಕೊರಿ. ಸೊ ತಿಳ್ಕೊಂಡು ಕಲೀರಿ, ಕಲಿತ ನೌಕರಿ ಹಿಡೀರಿ. ಸೊ ಆಸೆಗನಿಂದ ಕಾಣ್ತಕ್ಕಂತಹ ನಿಮ್ಮ ತಂದೆ ತಾಯಿಗೆ ಒಂದು ನೌಕರಿ ಅಂತಕ್ಕಂತಹ ಒಂದು ಕಾಣಿಕೆಯನ್ನು ನೀಡ್ರಿ. ಸೊ ಅವರ ಕಣ್ಣಲ್ಲಿ ಬರ್ತಕ್ಕಂತಹ ಆನಂದ ಭಾಷ್ಮ ನಿಮ್ಮ ಜೀವನ ಉದ್ದಕ್ಕೂ ಕೂಡ
ಒಳ್ಳೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಕ್ಕಂತಹ ಸನ್ನಿವೇಶಗಳು ಬರ್ತಾವೆ. ಸೊ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಹೇಳ್ತಿರ್ತಾನೆ ಯಾವಾರ ಈ ಹೊಂಟು ನೋಡಪ್ಪ ಪೊಲೀಸ್ ಆಗಕ್ಕೆ, ಹೊಂಟು ನೋಡಪ್ಪ PS ಆಗಕ್ಕೆ, ಹೊಂಟು ನೋಡಪ್ಪ KS ಆಗಕ್ಕೆ ಅನ್ನೋರು ಅನ್ಲಿ, ಅನ್ನೋರ ಬಾಯಾಗ ಏನಿರ್ತೈತೆ ರೀ ಮನ್ನ. ಸೊ ಹೋಗಿ ಸಾಧನೆ ಮಾಡಬೇಕು. ಕೆಲವೊಂದು ಮಂದಿ ಹೇಳ್ತಾರೆ ಕಾಲ್ಫಾರ್ಮ್ ಇಲ್ಲ, ಏನು ಮಾಡಬೇಕು, ಕಾಲ್ಫಾರ್ಮ್ ಆಗ್ತಾವೆ, ಜನಸಂಖ್ಯೆ ಹೆಂಜಾಕೈತೆ ಅಂದ್ರೆ ಜನಸಂಖ್ಯೆಯನ್ನು ಸದೃಢ ಮಾಡಕ್ಕೆ ಪೊಲೀಸ್ ಬೇಕು, ಪೊಲೀಸ್ ಮಾಡ್ಬೇಕಾದ್ರೆ ಕಾಲ್ಫಾರ್ಮ್ ಬೇಕು, ಕಾಲ್ಫಾರ್ಮ್ ಮಾಡಿದ್ರೆ ಅಂದ್ರೆ ನೀವು ಎಕ್ಸಾಮ್ ಬರೆಯಕ್ಕೆ ನೀ ರೆಡಿ ಆಗಿರ್ಬೇಕು. ಇಲ್ರಿ ಕಾಲ್ಫಾರ್ಮ್ ಆದಂತರ ಓದ್ತೇನೆ ರೀ, ಕಾಲ್ಫಾರ್ಮ್ ಆದಂತರ ನೀ ಏನು ಓದೋದು ಊರ್ ಮಂದಿ ಎಲ್ಲ ಓದಿರ್ತೈತೆ, ಅವಾಗ ಓದಿ ಉಪಯೋಗ ಇಲ್ಲ. ಈಗ ಚಾಲೂ ಮಾಡಿ, ಈಗ ಚಾಲೂ ಮಾಡಿದಂದ್ರೆ ಮುಂದೆ ಹೋಗಿ ಒಂದು ದಂಡಿಗೆ ಹತ್ತೈತೆ, ಇಲ್ಲಂದ್ರೆ ನಡು ನಿಲ್ತೈತಿ, ಗಾಡಿ ಆ ಕಡೆ ಹೋಗಂಗಿಲ್ಲ, ಗಾಡಿ ಈ ಕಡೆ ಹೋಗಂಗಿಲ್ಲ. ಹೌದಾ? ಸೊ ವಿಶೇಷವಾದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಟೀಮ್ ಅದ. ಸೊ ಅದ್ರ ಜೊತೆಗೆ ದಿನಪ್ರತಿಯಾದಂತಹ ಪ್ರಶ್ನೆ ಪತ್ರಿಕೆಯ ಒಂದು ಸರಮಾಲೆ ಅದ. ಸೊ ಅದ್ರ ಜೊತೆಗೆ ನಮ್ಮದೇ ಆದಂತಹ ನೋಟ್ಸ್ ಅದಾವ, ನಮ್ಮದೇ ಆದಂತಹ ಕಂಟೆಂಟ್ ವಿಡಿಯೋಸ್ ಅದಾವ. ಸೊ ನಮ್ಮದೇ ಆದಂತಹ ಒಂದು ಶಿಕ್ಷಕರ ಗುಂಪದ, ನಮ್ಮದೇ ಆದಂತಹ ಅಧಿಕಾರಿಗಳ ಗುಂಪದ. ಏನೋ ಇದ್ರೂ ಕೂಡ ನಾವು ನಿಮ್ಗೆ ಸಪೋರ್ಟ್ ಮಾಡಕ್ಕೆ ನಡೀತೀವಿ. ಸೊ ಇವತ್ತಿಂದ ಇವತ್ತ, ಈಗಿಂದ ಈಗ ಸೊ ಪ್ರವೇಶಗಳು ಚಾಲೂ ಆಗಿದ್ದಾವ. ಸೊ ಆಸಕ್ತರು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮುಖಾಂತರ ಹೆಸರನ್ನು ನೋಂದಾಯಿಸ್ರಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೊಂದು ಇದೇ ಥರ ಒಂದು ವಿಶೇಷವಾದಂತಹ ವಿಡಿಯೋವನ್ನು ತೊಗೊಂಡು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಬರ್ತಿರ್ತಾರೆ. ಸೊ ವಿಶೇಷವಾಗಿ ಇನ್ನೂ ಈ ರೀತಿಯ ಕಂಟೆಂಟನ್ನು, ಈ ರೀತಿಯ ಒಂದು ನ್ಯೂಸ್ ಪೇಪರನ್ನು ಸೊ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಈ ಒಂದು ಆಲ್ರೆಡಿ ಬ್ಯಾಚ್ ಒಂದು ಸ್ಟಾರ್ಟ್ ಆಗಿದೆ. ಸೊ ಇವಾಗ ಮತ್ತೆ ವಾಪಸ್ ಏನಪ್ಪ ಅಂದ್ರೆ ಪ್ರವೇಶಗಳು ಪ್ರಾರಂಭ ಆಗಿದ್ದಾವೆ. ಸೊ ಯಾರ್ಯಾರು ಅದಾರ ನೋಡ್ರಿ. ಮತ್ತು ಅದ್ರ ಜೊತೆಗೆ ಸೊ ಫಿಸಿಕಲಿ ರೆಡಿ ಮಾಡೋಕೆ, ಫಿಸಿಕಲಿ ಟ್ರೈನಿಂಗ್ ಬೇಕಂತ ಕೇಳೋರು ಫಿಸಿಕಲಿ ಟ್ರೈನಿಂಗ್ನೂ ಅದ. ಸರ್ PG ಹಂಗೆ ವ್ಯವಸ್ಥೆ ರೀ ಸರ್, PG ಇದ್ದಾರೆ, ಊಟ ಸರಿ ಆಗಂಗಿಲ್ಲ ಸರ್, ಅದಕ್ಕೂ ವ್ಯವಸ್ಥೆ ಬೇರೆನ ಅದ ತಮ್ಮ. ಸೊ ಅಷ್ಟಲ್ಲ, ಲೇಡೀಸ್ PG ವೆರಿ ಕ್ಲಿಯರ್ ಕಟ್ಟಾಗಿ ಏನಪ್ಪ ಅಂದ್ರೆ ಭಾಳ ಅಚ್ಚುಕಟ್ಟಾಗಿ ಅದ. ಸೊ ಹುಡುಗರಿಗೆ ಏನು ಸರ್ ನಂಗೆ ರೂಮ್ ಅಷ್ಟೇ ಬೇಕ್ರಿ ಸರ್, ಬಂದು ಅಲ್ಲಿದ್ದ ಗೀಶ್ ನಾವು ಓದಾವದನ್ರಿ, ಹಾಂ ರೂಮೂ ಅದ. ಸೊ ನಿನಗೆ ಏನು ಕೇಳ್ತಿ ಅದೆಲ್ಲ ಅದ. ಸೊ ಆದ್ರೆ ನಾವು ಕೇಳೋದು ನಿಮ್ಮನ್ನ ಒಂದು ಸಮಯ ಕೊಟ್ಟು ನೋಡ್ರಿ. ಸೊ ಸಕ್ಸಸ್ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ, ಸೊ ಪ್ರತಿಯೊಂದು ದಿನ ಬಡವರ ಮಕ್ಕಳು ಬೆಳಿಬೇಕಂತಕ್ಕಂತಹ ಸಂದೇಶವನ್ನು ಹಣೆಪಟ್ಟಿಯಾಗಿ ಸ್ವೀಕರಿಸಿದಂತಹ ಸಂಸ್ಥೆ, ರಾಜ್ಯದ ಏಕೈಕ ಸಂಸ್ಥೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸೊ ಪ್ರತಿದಿನ ನಿಮ್ಮ ಸಹಕಾರ, ಪ್ರೀತಿ, ಮಮಕಾರ ಇರಬೇಕಾಗ್ತದೆ. ಸೊ ರೈಟ್, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಹೋಗೋಣ ಸ್ನೇಹಿತರೆ. ಸೊ ಮತ್ತೆ ಭೇಟಿಯಾಗೋಣ ಸೊ ವಿಶೇಷ ಸಂಜೆ ಮುಖಾಂತರ. ರೈಟ್. ಸೊ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.